ರಾಜ್ಯಪಾಲರು ತನಿಖೆ ಮಾಡಬೇಕೆಂದು ಕೊಟ್ಟ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿರುವುದು ಸ್ವಾಗತಾರ್ಹ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅದೇ ಹುದ್ದೆಯಲ್ಲಿದ್ದರೆ ತನಿಖೆಗೆ ತೊಡಕಾಗುತ್ತದೆ. ಈ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಡಲೇಬೇಕು ಎಂದು ಬಿಜೆಪಿ ಆಗ್ರಹಿಸಲಿದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಗೌರವ ಕೊಡಬೇಕಾದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯಬೇಕು. ಈ ನಿಟ್ಟಿನಲ್ಲಿ ಜನರಿಗೆ ಸಂದೇಶವನ್ನ ಕಾಂಗ್ರೆಸ್ನವರು ಕೊಡಬೇಕು. ಕಾಂಗ್ರೆಸ್ ಭ್ರಷ್ಟಾಚಾರದ ಜನಕ ಪಕ್ಷ. ಅವರಿಂದ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ನಿರೀಕ್ಷೆ ಮಾಡಲು ಅಸಾಧ್ಯ. ಕಾಂಗ್ರೆಸ್ ಪಕ್ಷಕ್ಕೆ ಹಣ ಕಳಿಸುವ ಮಿಷನ್ ಆಗಿ ಈ ಸರ್ಕಾರ ಇರುವುದರಿಂದ ಅವರ ರಾಜೀನಾಮೆ ಕೊಡುವುದು ನಮಗೆ ಅನುಮಾನವಿದೆ ಎಂದರು. ರಾಜ್ಯದಲ್ಲಿ ಕಳೆದ 1.5 ವರ್ಷದಿಂದ ಸರ್ಕಾರ ಭ್ರಷ್ಟಾಚಾರ ಮಾಡಿಕೊಂಡೇ ಬಂದಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ಬಿಜೆಪಿ ಪಕ್ಷ ಹೋರಾಟ ಮಾಡುವುದನ್ನು ಬಿಡುವುದಿಲ್ಲ ಎಂದ ಅವರು, ಮಲವಳ್ಳಿಯಲ್ಲಿ ಕೈಗಾದ ಸಿಎಸ್ಆರ್ ಫಂಡ್ನಲ್ಲಿ 3 ಕಿಲೋಮೀಟರ್ ರಸ್ತೆಗೆ ಶಂಕುಸ್ಥಾಪನೆ ನೆರವೇರಿಸಿದೆ. ಕೈಗಾಕ್ಕೆ ಭೇಟಿ ನೀಡಿ ಅಲ್ಲಿನ ಚಟುವಟಿಕೆಗಳ ಬಗ್ಗೆ ಸಭೆ ಮಾಡಿ ವಿವರಗಳನ್ನು ಪಡೆದಿದ್ದೇನೆ. ಕೈಗಾದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಥಳೀಯರಿಗೆ ಅವಕಾಶ ಸಿಗುತ್ತಿಲ್ಲ ಎನ್ನುವ ಆರೋಪವಿದೆ. ಈ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದು ಕೇಂದ್ರ ಸಚಿವರಿಗೆ ಈ ಸಮಸ್ಯೆ ಬಗ್ಗೆ ತಿಳಿಸುತ್ತೇನೆ. ಸ್ಥಳೀಯರಿಗೆ ಹೆಚ್ಚು ಉದ್ಯೋಗ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಕೈಗಾದವರ ಸಿಎಸ್ಆರ್ ನಿಧಿಯಿಂದ ಅಲ್ಲಿ 3 ಕಿಲೋಮೀಟರ್ ರಸ್ತೆ ಬೆಳಂಬಳಿ ರಸ್ತೆ ಮಾಡೋದಕ್ಕೆ ನಾನು ಭೂಮಿ ಪೂಜೆಯಲ್ಲಿ ಭಾಗವಹಿಸಿದ್ದೆ. ಬೆಳಂಬಳಿ ರಸ್ತೆಯನ್ನು ಮಾಡೋದಕ್ಕೆ ಹಿಂದೆ ರೂಪಾಲಿ ನಾಯ್ಕರು ಅದೇ ಕಾಂಕ್ರೀಟ್ ರಸ್ತೆಯನ್ನು 2 ಕಿಲೋಮೀಟರ್ನ ಮಾಡಿಕೊಟ್ಟಿದ್ರು. ಈ 3 ಕಿಲೋಮೀಟರ್ ಉಳಿದಿತ್ತು. ಆ ಹಣವನ್ನು ಸಿಎಸ್ಆರ್ ನಿಧಿಯಲ್ಲಿ ನಾವು ನಿನ್ನೆ ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ. ನಿನ್ನೆ ಸಂಜೆ ಅದು ಮುಗಿದ ಮೇಲೆ ನಾನು ನಮ್ಮ ಕೈಗಾ ಮಲಾಪುರಕ್ಕೆ ಬಂದು ವಸತಿ. ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರ ಅನೇಕ ಕೈಗಾ ಸಂಘಟನೆಗಳಿದೆ. ವಿವಿಧ ಸಂಘಟನೆಗಳೆಲ್ಲ ಜೊತೆಗೆ ಸಮಾಲೋಚನೆಗಳನ್ನ ಮಾಡಿ ಒಂದು ಸಭೆ ಮಾಡಿ ಅದಾದ ನಂತರ ಕೈಗಾಕ್ಕೆ ನಾನು ವೀಕ್ಷಣೆಗೆ ಅಲ್ಲಿ ಎಲ್ಲ ಮಾಹಿತಿ ಪಡೆಯೋದಕ್ಕೆ ಒಂದು ಅನೌಪಚಾರಿಕವಾದಂಥ ಒಂದು ಸಭೆಯನ್ನು ಮಾಡೋದಕ್ಕೆ ಅಂತ ಕೈಗಾಕ್ಕೆ ನಾನು ರಾಜ್ಯದ ಉಪಾಧ್ಯಕ್ಷರು ಮಾಜಿ ಶಾಸಕರು ಉಪಾಧ್ಯಕ್ಷರು ಮಾಜಿ ಶಾಸಕರಂತ ಆನಂದ ಸ್ಪೌಂಡಿಕರ್ ಅವರು, ನಮ್ಮ ನಗರಸಭೆಯ ಅಧ್ಯಕ್ಷರು ರವಿ ಅವರು, ನಾವು ಕೆಲವರೆಲ್ಲ ಭೇಟಿ ಕೊಟ್ಟು ಅಲ್ಲಿ ಕೈಗಾದ ಒಟ್ಟು ಅಲ್ಲಿಯ ಸಮಸ್ಯೆಗಳೇನು, ಅಲ್ಲಿಯ ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ಎಸ್ ಹೆಗಡೆ, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಮುಖಂಡರಾದ ನಾಗರಾಜ್ ನಾಯಕ್, ಸುನಿಲ್ ಸೋನಿ, ನಾಗೇಶ್ ಕುರ್ಡೇಕರ್, ಸಂಜಯ್ ಸಾಳುಂಕೆ, ಸುಭಾಷ್ ಗುಣಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.